ಆಗಸ್ಟ್ 1ರಂದು ಮೈಸೂರಿಗೆ ಮೋದಿ ಆಗಮನದ ಹಿನ್ನೆಲೆ ಮೋದಿಗಾಗಿ ಮೈಸೂರಿನಲ್ಲಿ ಸಿದ್ಧವಾಗಿದೆ ವಿಶೇಷ ಉಡುಗೊರೆ. ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆಯ ಮೂರ್ತಿ ಸಿದ್ಧವಾಗಿದೆ. ಸ್ವಾಮಿ ವಿವೇಕಾನಂದರ ಮೂರ್ತಿಯನ್ನು ಕೆತ್ತಿದ್ದಾರೆ ಅರುಣ್ ಯೋಗಿರಾಜ್. ಸುಮಾರು 8.5 kg ತೂಕವಿರುವಂಥ ವಿವೇಕಾನಂದ ಮೂರ್ತಿ ಅದು. 15 ದಿನಗಳಲ್ಲಿ ಏಕಶಿಲೆಯಲ್ಲಿ ನಿರ್ಮಾಣವಾಗಿರುವ ಮೂರ್ತಿ ಅದು. ರಾಮಕೃಷ್ಣ ಆಶ್ರಮದಲ್ಲಿ ವಿವೇಕ ಸ್ಮಾರಕ ಉದ್ಘಾಟನೆ ಮಾಡಲಿಕ್ಕೆ ಮೋದಿ ಬರ್ತಾ ಇದ್ದಾರೆ. ಮೈಸೂರಿಗೆ ಆಗಮಿಸಲಿರುವಂಥ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸ್ವಾಮಿ ವಿವೇಕಾನಂದ ಅವರ ಮೂರ್ತಿಯನ್ನು ನೀಡಲಿಕ್ಕೆ, ಅದು ವಿಶೇಷವಾಗಿ ಅರುಣ್ ಯೋಗಿರಾಜ್ ಕೆತ್ತನೆ ಇರುವಂಥ ಶಿಲ್ಪ. ಅದು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಬಾಲರಾಮನ ಪ್ರತಿಷ್ಠಾಪನೆಯಾಯಿತು ಅಯೋಧ್ಯೆಯ ಮಂದಿರದಲ್ಲಿ. ಆ ಮೂರ್ತಿಯನ್ನು ಕೆತ್ತಿದ್ದು ಯಾರು ಅಂತ ಹೇಳಿದರೆ ಇದೇ ಅರುಣ್ ಯೋಗಿರಾಜ್. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದುಕೊಂಡಿರುವಂಥ ಅರುಣ್ ಯೋಗಿರಾಜ್ ನಮ್ಮ ಮೈಸೂರಿನವರು. ಈಗ ಸ್ವಾಮಿ ವಿವೇಕಾನಂದ ಅವರ ಮೂರ್ತಿಯನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಆಗಸ್ಟ್ 1ರಂದು ಇದು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅರ್ಪಣೆ ಆಗುತ್ತೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಮೂರ್ತಿ ಕೆತ್ತನೆಯಲ್ಲಿ ಅತ್ಯಂತ ವಿಶೇಷ ಪರಿಣಿತಿಯನ್ನು ಪಡೆದುಕೊಂಡಿರುವಂಥ ಅರುಣ್ ಯೋಗಿರಾಜ್ ಈ ಏಕಶಿಲಾ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ. ಅದನ್ನು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಉಡುಗೊರೆಯಾಗಿ ನೀಡಲಿಕ್ಕೆ ಸಿದ್ಧವಾಗ್ತಾ ಇದೆ. ಸ್ವಾಮಿ ವಿವೇಕಾನಂದ ಅವರ ಮೂರ್ತಿ ಬಿಳಿ ಬಣ್ಣದ ಶಿಲ್ಪದಲ್ಲಿ ಕೆತ್ತನೆ ಮಾಡಲಾಗಿದೆ. 15 ದಿನಗಳಲ್ಲಿ ಏಕಶಿಲೆಯಲ್ಲಿ ನಿರ್ಮಾಣವಾಗಿರುವಂಥ ಮೂರ್ತಿ ಇದು. ರಾಮಕೃಷ್ಣ ಆಶ್ರಮದಲ್ಲಿ ವಿವೇಕಾನಂದ ಸ್ಮಾರಕ ಉದ್ಘಾಟನೆಗೆ ಮೋದಿ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ವಿವೇಕಾನಂದ ಅವರ ಸ್ಮಾರಕವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂದರೆ ವಿವೇಕಾನಂದರ ಮೂರ್ತಿ ನೀಡುವುದೇ ಭಾಳ ಶ್ರೇಷ್ಠ ಗೌರವ ಅಂತ ಹೇಳಿ ಆಯೋಜಕರು ಅಂದುಕೊಂಡಿದ್ದಾರೆ. ಸೊ ಈ ಕಾರಣದಿಂದಾಗಿ ಇಂಥ ವಿಶೇಷ ಮೂರ್ತಿಯನ್ನು ಸಿದ್ಧಪಡಿಸಲಾಗಿದೆ. ಅರುಣ್ ಯೋಗಿರಾಜ್ ಈಗಾಗಲೇ ಹೇಳಿದಂತೆ ಅಯೋಧ್ಯೆಯ ಬಾಲರಾಮನನ್ನು ಕೆತ್ತನೆ ಮಾಡಿದಂಥವ್ರು ಇವರೇ. ಸೊ ಹೀಗಾಗಿ ಈ ಮೂರ್ತಿಯ ಉಡುಗೊರೆ ಬಹಳ ಗಮನ ಸೆಳೀತಾ ಇದೆ. ನಮ್ಮ ಮೈಸೂರಿಗೆ ವಿವೇಕಾನಂದರು ಬಂದು ಇಲ್ಲಿ ಉಳ್ಕೊಂಡಿದ್ರು. ಒಂದು ವಾರದ ತನಕ ಇದ್ದು ಮೈಸೂರಿನಲ್ಲಿ ಒಂದು ಒಡನಾಟ ಇತ್ತು ಅಂತ ಒಂದು ವಿಷಯದ ಬಗ್ಗೆ ಒಂದು ಮೆಮೋರಿಯಲ್ನ ಮಾಡಿದ್ದಾರೆ, ಸುಂದರವಾದ ಮೆಮೋರಿಯಲ್. ಆ ಒಂದು ಸಮಯಕ್ಕೆ, ಆ ಒಂದು ಉದ್ಘಾಟನೆಗೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಯವರು ಬರ್ತಾ ಇದ್ದಾರೆ. ಅದಕ್ಕೆ ಬರುವ ಸಮಯದಲ್ಲಿ ನಾನು ಒಂದು ರಿಕ್ವೆಸ್ಟ್ ಮಾಡಿಕೊಂಡೆ, ನಾನು ವಿವೇಕಾನಂದರದ್ದು ಒಂದು ಪ್ರತಿಮೆಯನ್ನು ಮಾಡಿಕೊಡ್ತೀನಿ ಸರ್ ಕಲ್ಲಿನಲ್ಲಿ ಅಂತ. ಇಮಿಡಿಯೇಟಾಗಿ ಅವರು ಒಪ್ಕೊಂಡ್ರು. ಅವ್ರು ಒಪ್ಕೊಂಡ್ಕೊಂಡೆ ನೆಕ್ಸ್ಟ್ ಕನ್ಸರ್ನ್ ಅವ್ರದ್ದು ಏನಿತ್ತು ಅಂದರೆ, ಅರುಣ್ ಕಲ್ಲಿಂದಲ್ವಾ, ಸ್ವಲ್ಪ ತೂಕ ಜಾಸ್ತಿ ಆಗಿಬಿಡುತ್ತಾ, ಆಮೇಲೆ ಪ್ರಧಾನಮಂತ್ರಿಗಳು ಇಟ್ಕೊಳ್ಳೋಕ್ಕಾಗುತ್ತೋ ಇಲ್ವೋ ನೋಡಿ, ಅದ್ರ ಕೊಡುಗೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳಿದ್ರು. ನಾನು ಅದಕ್ಕೆ ಇಲ್ಲ ಸ್ವಾಮೀಜಿ, 10 kg ಒಳಗಡೆ ಬರುವಂಗೆ ನಾವು ಮೂರ್ತಿಯನ್ನು ನಿರ್ಮಾಣ ಮಾಡೋಣ. ನನಗೆ ಸಾಮಾನ್ಯವಾಗಿ ಏಕಶಿಲೆಯಲ್ಲಿ ಮಾಡೋದು ಬಹಳ ಶ್ರೇಷ್ಠ ಮತ್ತು ನನಗೆ ಅದು ಬಹಳ ಚಾಲೆಂಜಿಂಗು, ನನಗೆ ಅದು ಇಷ್ಟ. ಸೊ ಆ ರೀತಿಯಲ್ಲಿ ಏಕಶಿಲೆ ನಾವು ವಿಯೆಟ್ನಾಂ ಮಾರ್ಬಲ್ನ ಯೂಸ್ ಮಾಡಿದ್ದೀವಿ. ಈ ಒಂದು ಮಾರ್ಬಲ್ನ ವಿಶೇಷತೆ ಏನಂದರೆ ತುಂಬ ಬೆಳುಪಾಗಿದೆ, ಎಲ್ಲೂ ಕಪ್ಪು ಚುಕ್ಕಿ ಇರೋದಿಲ್ಲ. ಈಗ ನಾವು ಮಾಡಿರುವಂಥ ಮೂರ್ತಿ ಸುಮಾರು 8.5 kg ಬಂದಿದೆ. ಪ್ರಧಾನಮಂತ್ರಿಗಳಿಗೆ ನಮ್ಮ ಅಧ್ಯಕ್ಷರು ಕೊಟ್ಟರೂ ಸಹ ಇಟ್ಕೊಬೋದು. ಆ ರೀತಿ ಒಂದು ತೂಕದ ಲೆಕ್ಕಾಚಾರದಲ್ಲಿ ಈ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದೀವಿ. ಇದು ಮಾಡಬೇಕಾದ್ರೆ ನನಗೆ ಯಾವ ರೀತಿ ವಿವೇಕಾನಂದ ಮಾಡಬೇಕು ಅನ್ನೋ ಯೋಚನೆ